ಕನ್ನಮ್ಮ, ನೀವು ಈ ವಿಡಿಯೋ ನೋಡ್ತಿದ್ದೀರಾ ಅಂತಂದರೆ ಬಹುಶಃ ನಿಮ್ಮ ಜೀವನದಲ್ಲಿ ತುಂಬ ಮುಖ್ಯವಾದ ಒಬ್ಬ ವ್ಯಕ್ತಿಯನ್ನು ಕಳೆದುಕೊಳ್ಳುವ ಭಯದಲ್ಲಿರಬಹುದು, ಅಥವಾ ಈಗಾಗಲೇ ಒಂದು ಸುಂದರವಾದ ಸಂಬಂಧವನ್ನು ಕಳೆದುಕೊಂಡ ನೋವಿನಲ್ಲಿರಬಹುದು. ಕನ್ನಮ್ಮ ಕೇಳು, ಹೆಚ್ಚಿನ ಸಂಬಂಧಗಳು ಒಂದು ದಿನದಲ್ಲಿ ಮುರಿಯುವುದಿಲ್ಲ. ಪ್ರತಿದಿನ ಮಾಡುವ ಕೆಲವು ಸಣ್ಣ ತಪ್ಪುಗಳು, ಕೆಲವು ಕೆಟ್ಟ ಅಭ್ಯಾಸಗಳು ನಿಧಾನವಾಗಿ ಎರಡು ಹೃದಯಗಳ ನಡುವೆ ದೂರವನ್ನು ಸೃಷ್ಟಿಸುತ್ತದೆ. ಆದ್ದರಿಂದ ಇಂದು ಒಬ್ಬ ಸ್ನೇಹಿತಳಾಗಿ ನಿಮ್ಮ ಪಕ್ಕದಲ್ಲಿ ಕುಳಿತು ಸಂಬಂಧವನ್ನು ನಿಧಾನವಾಗಿ ಹಾಳು ಮಾಡುವ 10 ಅಭ್ಯಾಸಗಳ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ನಂಬರ್ 1, ಮಾತನಾಡದೆ ಮೌನವಾಗಿರುವುದು. ಹೌದು ಕನ್ನಮ್ಮ, ನೋವು ಆದಾಗ, ಕೋಪ ಬಂದಾಗ ಮನಸ್ಸಿನ ಮಾತು ಕೇಳದೆ ಮೌನವಾಗಿರುವುದು ಸಂಬಂಧವನ್ನು ನಿಧಾನವಾಗಿ ಕೊಲ್ಲುತ್ತದೆ. ಯಾಕೆಂದರೆ ಮೌನವು ಸಮಸ್ಯೆಯನ್ನು ಪರಿಹರಿಸುವುದಿಲ್ಲ, ಅದು ದೂರವನ್ನು ಹೆಚ್ಚಿಸುತ್ತದೆ. ನಂಬರ್ 2, ಯಾವಾಗಲೂ ತಪ್ಪು ಹುಡುಕುವುದು. ಹೌದು ಕನ್ನಮ್ಮ, ಯಾರು ಕೂಡ ಪರಿಪೂರ್ಣರಲ್ಲ. ಆದರೆ ಒಳ್ಳೆಯದನ್ನು ಮರೆತು ಯಾವಾಗಲೂ ತಪ್ಪನ್ನೇ ನೋಡಿದರೆ ಒಂದು ದಿನ ಪ್ರೀತಿಗಿಂತ ನೋವೇ ಹೆಚ್ಚಾಗುತ್ತದೆ. ನಂಬರ್ 3, ಸಮಯ ಕೊಡದೆ ಇರುವುದು. ಹೌದು ಕನ್ನಮ್ಮ, ಪ್ರೀತಿಯಲ್ಲಿ ದುಬಾರಿ ಉಡುಗೊರೆ ಬೇಕಾಗಿಲ್ಲ. ಸ್ವಲ್ಪ ಸಮಯ, ಸ್ವಲ್ಪ ಗಮನ, ಸ್ವಲ್ಪ ಕಾಳಜಿ ಸಾಕು. ಹಾಗೆಯೇ ಕೂಡ ಸಮಯ ಕೊಡದ ಸಂಬಂಧ ನಿಧಾನವಾಗಿ ಖಾಲಿಯಾಗುತ್ತದೆ. ನಂಬರ್ 4, ಹೋಲಿಕೆ ಮಾಡುವುದು. ಹೌದು ಕನ್ನಮ್ಮ, ಅವನು ಹಾಗಿದ್ದಾನೆ, ಅವಳು ಹೀಗಿದ್ದಾಳೆ, ಈ ಮಾತುಗಳು ಹೃದಯವನ್ನು ಮುರಿಯುತ್ತವೆ. ಯಾಕೆಂದರೆ ಪ್ರೀತಿಯಲ್ಲಿ ಹೋಲಿಕೆ ಇಲ್ಲ, ಒಪ್ಪಿಕೊಳ್ಳುವುದು ಇರುತ್ತದೆ. ನಂಬರ್ 5, ಗೌರವ ಕೊಡದಿರುವುದು. ಹೌದು ಕನ್ನಮ್ಮ, ಪ್ರೀತಿ ಇಲ್ಲದ ಸಂಬಂಧ ಬದುಕಬಹುದು, ಆದರೆ ಗೌರವ ಇಲ್ಲದ ಸಂಬಂಧ ಎಂದಿಗೂ ಉಳಿಯುವುದಿಲ್ಲ. ಪ್ರೀತಿಯ ಬೇರು ಗೌರವ ಅಲ್ಲವೇ? ನಂಬರ್ 6, ಸಣ್ಣ ಸುಳ್ಳುಗಳನ್ನು ಹೇಳುವುದು. ಹೌದು ಕನ್ನಮ್ಮ, ಒಂದು ಸುಳ್ಳು ಒಂದು ನಂಬಿಕೆಯನ್ನು ಒಡೆಯುತ್ತದೆ, ಮತ್ತೆ ಆ ನಂಬಿಕೆಯನ್ನು ಕಟ್ಟಲು ತುಂಬ ಸಮಯ ಬೇಕಾಗುತ್ತದೆ ಅಲ್ವಾ? ನಂಬರ್ 7, ಕೋಪದಲ್ಲಿ ನೋಯಿಸುವ ಮಾತುಗಳನ್ನು ಹೇಳುವುದು. ಹೌದು ಕನ್ನಮ್ಮ, ಕತ್ತಿಯಿಂದ ಆದ ಗಾಯ ಗುಣವಾಗಬಹುದು, ಆದರೆ ಮಾತಿನಿಂದ ಆದ ಗಾಯ ಬಹಳ ದಿನ ಮನಸ್ಸಿನಲ್ಲಿ ಉಳಿದ್ಬಿಡುತ್ತೆ. ಆದ್ದರಿಂದ ಕೋಪ ಬಂದಾಗ ಮಾತುಗಳನ್ನು ಎಚ್ಚರಿಕೆಯಿಂದ ಬಳಸಿ. ನಂಬರ್ 8, ಯಾವಾಗಲೂ ಕೂಡ ಅನುಮಾನ ಪಡುವುದು. ಹೌದು ಕನ್ನಮ್ಮ, ನಂಬಿಕೆ ಇಲ್ಲದ ಜಾಗದಲ್ಲಿ ಪ್ರೀತಿ ಉಸಿರಾಡಲಾರದು. ಯಾಕೆಂದರೆ ಅನುಮಾನ ನಿಧಾನವಾಗಿ ಆ ಸಂಬಂಧವನ್ನು ವಿಷದಂತೆ ಹಾಳು ಮಾಡುತ್ತದೆ. ನಂಬರ್ 9, ಕೃತಜ್ಞತೆ ಇಲ್ಲದಿರುವುದು. ಹೌದು ಕನ್ನಮ್ಮ, ಅವರು ಮಾಡುವ ಸಣ್ಣ ಕೆಲಸಗಳನ್ನು ಗಮನಿಸದಿದ್ದರೆ ಒಂದು ದಿನ ಅವರು ಪ್ರಯತ್ನಿಸುವುದನ್ನೇ ನಿಲ್ಲಿಸಬಹುದು. ಧನ್ಯವಾದ ಎಂಬ ಒಂದು ಮಾತು ನಿಮ್ಮ ಸಂಬಂಧವನ್ನು ಇನ್ನೂ ಸುಂದರವಾಗಿಸುತ್ತದೆ. ನಂಬರ್ 10, ಒಬ್ಬರನ್ನೊಬ್ಬರು ಸಹಜವಾಗಿ ತೆಗೆದುಕೊಳ್ಳುವುದು. ಹೌದು ಕನ್ನಮ್ಮ, ಅವರು ಎಲ್ಲಿಗೂ ಹೋಗಲ್ಲ, ಅವರು ಯಾವಾಗಲೂ ಕೂಡ ನನ್ನ ಜೊತೆಯಲ್ಲೇ ಇರುತ್ತಾರೆ. ಆ ಯೋಚನೆಯೇ ಆ ಹೆಚ್ಚಿನ ಸಂಬಂಧಗಳನ್ನು ಮುರಿಯುತ್ತದೆ. ಯಾಕೆಂದರೆ ಒಬ್ಬ ಒಳ್ಳೆಯ ವ್ಯಕ್ತಿಯ ಬೆಲೆ ಅವರು ದೂರವಾದ ನಂತರವೇ ಕೆಲವರಿಗೆ ಅರ್ಥವಾಗುತ್ತದೆ. ಕನ್ನಮ್ಮ, ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ಕೇಳು. ನಿನ್ನ ಜೀವನದಲ್ಲಿ ಯಾರಾದರೂ ಕೂಡ ನಿನ್ನನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದರೆ ಅವರನ್ನು ಲಘುವಾಗಿ ತೆಗೆದುಕೊಳ್ಳಬೇಡ. ಅವರಿಗೆ ಸಮಯ ಕೊಡು, ಅವರ ಮಾತು ಕೇಳು, ಅವರ ಹೃದಯವನ್ನು ಗೌರವಿಸು. ಯಾಕೆಂದರೆ ಒಂದು ಸಂಬಂಧ ಮುರಿದ ನಂತರ ನಾನು ಇನ್ನೂ ಸ್ವಲ್ಪ ಒಳ್ಳೆಯದಾಗಿ ನಡೆದುಕೊಂಡಿದ್ದರೆ ಎಂಬ ಪಶ್ಚಾತ್ತಾಪ ತುಂಬ ನೋವು ಕೊಡುತ್ತದೆ. ಆದ್ದರಿಂದ ಪ್ರೀತಿ ಇರುವಷ್ಟರಲ್ಲಿ ಪ್ರೀತಿಸು, ಜನರು ಇರುವಷ್ಟರಲ್ಲಿ ಅವರನ್ನು ಗೌರವಿಸು. ಯಾಕೆಂದರೆ ಕೆಲವು ಜನರು ಮತ್ತೆ ಸಿಗಬಹುದು, ಆದರೆ ಕೆಲವು ಸಂಬಂಧಗಳು ಮತ್ತೆ ಹಿಂದಿರುಗುವುದಿಲ್ಲ. ಕನ್ನಮ್ಮ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಏನೇ ಪ್ರಶ್ನೆ ಇದ್ದರೂ ಒಂದು ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.